ಮಕ್ಕಳು ದೊಡ್ಡವರು ವೃದ್ಧರು ಅಂತಿಲ್ಲ, ಇದು ಎಲ್ಲ ವರ್ಗದ ಜನರ ಫೇವ್ರೇಟ್ ತಿನಿಸು. ಮೊದಲೆಲ್ಲ ಪಿಂಕ್ ಕಲರ್ ಬಿಟ್ಟು ಬೇರೆ ಕಲರ್ನಲ್ಲಿ ಸಿಗ್ತಾ ಇರಲಿಲ್ಲ, ಆದ್ರೀಗ ವೆರೈಟಿ ಡಿಸೈನು, ವೆರೈಟಿ ಕಲರು, ಅದುವೇ ಬಾಂಬೆ ಮಿಠಾಯಿ. ಆದರೆ ಇನ್ನು ಮುಂದೆ ನಿಮ್ಮೆಲ್ಲರ ಮೆಚ್ಚಿನ ಬಾಂಬೆ ಮಿಠಾಯಿ ನಮ್ಮೆಲ್ಲರನ್ನ ಬಿಟ್ಟು ದೂರವಾಗೋದಕ್ಕಿದೆ. ಹೀಗೆ ರಸ್ತೆನಲ್ಲಿ ಬಾಂಬೆ ಮಿಠಾಯಿ 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ ಮಾರ್ಕೊಂಡು ಬರ್ತಾ ಇದ್ದ ವ್ಯಾಪಾರಿಗಳು, ಜೊತೆಗೆ ಮೃದುವಾದ ಹಿತವಾದ ನಾಲಿಗೆ ಮೇಲಿಟ್ಟಿದ್ದಂತೆ ಕರಗಿ ಹೋಗೋ ಈ ಫ್ಲಫಿ ಕಾಟನ್ ಕ್ಯಾಂಡಿ ಕಾಣದಂತೆ ಮಾಯವಾಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಕಾಣದಂತೆ ಮಾಯವಾಗುತ್ತಾ ಎಲ್ಲರ ಫೇವರೇಟ್ ಕಾಟನ್ ಕ್ಯಾಂಡಿ. ತಮಿಳುನಾಡು ಮತ್ತು ಪುದುಚೇರಿಯಂತೆ ಕರ್ನಾಟಕದಲ್ಲೂ ಬ್ಯಾನ್. ಹೌದು, ತಮಿಳುನಾಡು ಹಾಗೆ ಪುದುಚೇರಿ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಬಾಂಬೆ ಮಿಠಾಯಿ ನಿಷೇಧಕ್ಕೆ ತಯಾರಿ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಬಾಂಬೆ ಮಿಠಾಯಿ ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ರೋಡ್ಮೈನ್ ಬಿ ಪತ್ತೆಯಾಗಿದೆ. ತಮಿಳುನಾಡು ಸರ್ಕಾರ ನಡೆಸಿದಂತಹ ಪ್ರಯೋಗದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದ ಪರಿಣಾಮ ತಮಿಳುನಾಡು ಹಾಗೂ ಪುದುಚೇರಿಯಲ್ಲಿ ಕಾಟನ್ ಕ್ಯಾಂಡಿ ನಿಷೇಧ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕಾಟನ್ ಕ್ಯಾಂಡಿ ಪರೀಕ್ಷೆಗಾಗಿ ಸ್ಯಾಂಪಲ್ ತೆಗೆದುಕೊಂಡು ಹೋಗಲಾಗಿದೆ. ರಾಜ್ಯಾದ್ಯಂತ ಪಾರ್ಕ್ ಸೇರಿ ವಿವಿಧ ಸ್ಥಳಗಳಲ್ಲಿ ಮಾರಾಟ ಮಾಡ್ತಾ ಇರುವಂತಹ ಕಾಟನ್ ಕ್ಯಾಂಡಿ ಮಾದರಿ ಸಂಗ್ರಹ ಮಾಡಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಪರೀಕ್ಷೆಯ ಫಲಿತಾಂಶಗಳ ನಂತರ ಬಾಂಬೆ ಮಿಠಾಯಿ ನಿಷೇಧದ ಬಗ್ಗೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಅಷ್ಟಕ್ಕೂ ರೋಡ್ಮೈನ್ ಬಿ ಅನ್ನೋ ರಾಸಾಯನಿಕವನ್ನ ಎಲ್ಲಿ ಹೇಗೆ ಬಳಸ್ತಾರೆ, ಇದು ಆಹಾರಕ್ಕೆ ಬಳಸೋ ಬಣ್ಣವೇನಾ ಅನ್ನೋದರ ಡೀಟೇಲ್ಸ್ ನೋಡೋದಾದ್ರೆ, ಜವಳಿ ಉದ್ಯಮದಲ್ಲಿ ರೋಡ್ಮೈನ್ ಬಿ ಕೆಮಿಕಲ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಬಟ್ಟೆಗೆ ಬಣ್ಣ ಕೊಡೋಕೆ ಬಳಸುವ ರೋಡ್ಮೈನ್ ಬಿಯನ್ನ ಆಹಾರಕ್ಕೆ ಸೇರಿಸಿದಾಗ ಅಲ್ಲೂ ಬಣ್ಣ ಹೆಚ್ಚಳವಾಗುತ್ತೆ. ಈ ಬಣ್ಣಗಳು ಮಕ್ಕಳು ಮತ್ತು ವಯಸ್ಕರನ್ನ ಆಕರ್ಷಿಸುತ್ತವೆ. ಕಾಟನ್ ಕ್ಯಾಂಡಿ ಮೂಲಕ ರೋಡ್ಮೈನ್ ಬಿ ದೇಹವನ್ನ ಪ್ರವೇಶಿಸಿದ್ರೆ ದೇಹಕ್ಕೆ ಹಾನಿ ಅಂತ ವೈದ್ಯರು ಹೇಳ್ತಿದ್ದಾರೆ. ದೀರ್ಘಕಾಲದವರೆಗೆ ಸೇವಿಸೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಕೂಡ ಇದೆಯಂತೆ. ಇನ್ನು ಕಾಟನ್ ಕ್ಯಾಂಡಿ ಮಾತ್ರವಲ್ಲ, ಜೆಲ್ಲಿ ಮಿಠಾಯಿಗಳ ಬಣ್ಣಕ್ಕಾಗಿಯೂ ಇದನ್ನೇ ಬಳಸ್ತಾ ಇರೋ ತಯಾರಕರಿಗೆ ಢವಢವ ಶುರುವಾಗಿದೆ. ಆ ಸ್ಯಾಂಪಲ್ಸ್ ಎಲ್ಲ ತಗೊಂಡು ವಿಚಾರಣೆ ಮಾಡಕ್ಕೆ ಈಗಾಗಲೇ ಹೇಳಿದ್ದಾರೆ. ಆದೇಶ ಅದರದೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದಾರೆ. ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಿ ನಂತರ ತೀರ್ಮಾನ ತಗೊಳ್ತೀವಿ. ಇನ್ನು ಇಷ್ಟೆಲ್ಲ ಪರಿಣಾಮಕಾರಿಯಾಗಿರೋ ತಿಂಡಿಗಳನ್ನ ಸೇವಿಸೋ ಮುನ್ನ ಎಚ್ಚರ ಅಂತಿದ್ದಾರೆ ತಜ್ಞರು. Mostly liver cancer, as most dyes are broken down in the liver. So liver metabolism ಆಗುತ್ತೆ, ಅದಕ್ಕೋಸ್ಕರ ಮೋಸ್ಟ್ ಲಿವರ್ ಕ್ಯಾನ್ಸರ್ ಪ್ರಾಬ್ಲಮ್ ಆಗುತ್ತೆ. ಗಟ್ ಕ್ಯಾನ್ಸರ್ ಅದು ಪಾಸಿಬಿಲಿಟಿ ಇದೆ. ಯಾವ ಏಜ್ ಜಾಸ್ತಿ ಸರ್ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ? ಮೋಸ್ಟ್ಲಿ ದೀಸ್ ಕೈಂಡ್ ಆಫ್ ಕ್ಯಾಂಡೀಸ್, ಕಾಟನ್ ಕ್ಯಾಂಡೀಸ್, ಟಾಫೀಸ್ ಮಕ್ಕಳುಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸಣ್ಣ ಡೋಸಲ್ಲಿ ಅಷ್ಟು ಆಗಲ್ಲ, ಬಟ್ ಗ್ರಾಜುವಲ್ ಅಕ್ಯುಮುಲೇಷನ್ ಆಫ್ ದ ಡೋಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಒಟ್ನಲ್ಲಿ ಎಲ್ಲರ ಫೇವರೇಟ್ ಮಿಸ್ ಆಗುತ್ತಾ ಅನ್ನುವ ಆಲೋಚನೆ ಒಂದ್ ಕಡೆಯಾದ್ರೆ, ಆರೋಗ್ಯಕ್ಕಿಂತ ದೊಡ್ಡದು ಬೇರೇನೂ ಇಲ್ಲ. ಹೀಗಾಗಿ ಕಾಟನ್ ಕ್ಯಾಂಡಿಯಲ್ಲಿ ಮಾರಕ ರಾಸಾಯನಿಕ ಇರೋದು ಕನ್ಫರ್ಮ್ ಆದ್ರೆ ಈ ತಿನಿಸನ್ನ ತಿನ್ನೋದು ನಿಲ್ಲಿಸೋದು ಒಳಿತಲ್ವಾ? ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.